ಶಾರದಾ ಶಾರದಾಂ ಭೋಜವದನಾ ವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ವೃಶ್ಚಿಕ ರಾಶಿಯವರ ಗುಣಲಕ್ಷಣದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಈ ದಿನ ವೃಶ್ಚಿಕ ರಾಶಿಯವರ ಗುಣಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ. ನಾವು ಈ ವಿಷಯವನ್ನು ಎರಡು ವಿಭಾಗ ಮಾಡಿಕೊಳ್ಬೇಕಾಗುತ್ತೆ. ಒಂದನೆಯದು ನಮ್ಮ ಅನುಭವದಲ್ಲಿ ಇರುವಂತಹ ವೃಶ್ಚಿಕ ರಾಶಿಯವರ ಗುಣಲಕ್ಷಣಗಳು. ಅಂದರೆ ಲೋಕದಲ್ಲಿ ನಾವೀಗ ವೃಶ್ಚಿಕ ರಾಶಿಯ ಜನಗಳನ್ನೆಲ್ಲ ನೋಡಿರ್ತೀವಲ್ಲ, ಅವರಲ್ಲಿ ಯಾವ ರೀತಿಯಾದಂತಹ ಗುಣಗಳೆಲ್ಲ ಇದೆ ಅಂತ ಹೇಳಿ ಅದು ಒಂದನೆಯ ವಿಭಾಗ. ಎರಡನೆಯದು ಗ್ರಂಥದಲ್ಲಿ ಹೇಳಿರುವಂತಹ ವೃಶ್ಚಿಕ ರಾಶಿಯವರ ಗುಣಲಕ್ಷಣಗಳು. ಅಂದರೆ ಗ್ರಂಥದಲ್ಲಿ ವೃಶ್ಚಿಕ ರಾಶಿಯವರು ಈ ರೀತಿಯಾಗಿರ್ತಾರೆ ಅಂತ ಹೇಳಿ ಕೆಲವೊಂದಷ್ಟು ಗುಣಲಕ್ಷಣಗಳನ್ನು ಹೇಳಿದ್ದಾರೆ. ಅದು ಎರಡನೆಯ ವಿಭಾಗ. ಈ ರೀತಿಯಾಗಿ ಎರಡು ವಿಭಾಗವನ್ನು ಮಾಡಿಕೊಂಡು ನಾವೀಗ ವೃಶ್ಚಿಕ ರಾಶಿಯವರ ಗುಣಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ ನಮ್ಮ ಅನುಭವದಲ್ಲಿ ಇರುವಂತಹ ವೃಶ್ಚಿಕ ರಾಶಿಯವರ ಗುಣಲಕ್ಷಣಗಳು. ಈ ವೃಶ್ಚಿಕ ರಾಶಿಯವರ ಮುಖ್ಯವಾದ ಲಕ್ಷಣ ಅಂತ ಹೇಳಿದ್ರೆ, ಇವರು ಯಾವುದೇ ಭಾವನೆಗಳನ್ನು ಹೊರಗಡೆ ತೋರಿಸಿಕೊಳ್ಳುವುದಿಲ್ಲ. ಅಂದ್ರೆ ಈಗ ಖುಷಿ ಆಯಿತು ಅಂತ ಹೇಳಿ ಆದ ಪಕ್ಷದಲ್ಲಿ ಅವಾಗ ಕೂಡ ಹೀಗೆ ಇರ್ತಾರೆ. ಯಾವ ರೀತಿ ಹೆಚ್ಚಿಗೆ ನಗಾಡುವಂಥದ್ದಾಗಿರಲಿ ಅಥವಾ ಹೆಚ್ಚಿಗೆ ಆ ಖುಷಿಯನ್ನು ವ್ಯಕ್ತಪಡಿಸುವಂಥದ್ದಾಗಲಿ ಆ ರೀತಿ ಮಾಡುವುದಿಲ್ಲ. ಅಥವಾ ದುಃಖ ಆಯಿತು ಅಂತ ಹೇಳಿ ಆದ ಸಂದರ್ಭದಲ್ಲಿಯೂ ಕೂಡ ಸುಮ್ಮನೆ ಹೀಗೆ ಇದ್ಬಿಡ್ತಾರೆ. ಅಂದರೆ ಅದು ಸಿಕ್ಕಾಪಟ್ಟೆ ಅಳುವಂಥದ್ದಾಗಲಿ ಕೂಗಾಡುವಂಥದ್ದಾಗಲಿ ಅದನ್ನು ಕೂಡ ಮಾಡಿಕೊಳ್ಳುವುದಿಲ್ಲ. ಅಥವಾ ಕೋಪ ಬಂದಿರುವಂತಹ ಸಂದರ್ಭದಲ್ಲಿಯೂ ಅಷ್ಟೇ ಹೆಚ್ಚಿಗೆ ಕೂಗಾಡುವುದಾಗ್ಲಿ, ಒಟ್ಟಿನಲ್ಲಿ ಏನು ಗೊತ್ತಾ, ಯಾವುದೇ ಭಾವನೆಗಳನ್ನು ಹೊರಗಡೆ ತೋರಿಸಿಕೊಳ್ಳುವುದಿಲ್ಲ. ಒಳಗಡೆ ಎಲ್ಲದೂ ಆಗುತ್ತೆ. ದುಃಖ ಆದರೂ ಕೂಡ ತಮ್ಮ ಒಳಗಡೆನೆ ಇಟ್ಕೊಂಡ್ಬಿಡ್ತಾರೆ. ಹೊರಗಡೆ ನೋಡುವಂತಹ ವ್ಯಕ್ತಿಗಳಿಗೆ ಈ ವ್ಯಕ್ತಿ ತಲೆಯಲ್ಲಿ ಏನು ಓಡ್ತಾ ಇದೆ, ಈಗ ಈ ವ್ಯಕ್ತಿ ಏನು ಯೋಚನೆ ಮಾಡ್ತಿದ್ದಾನೆ ಏನು ಕೂಡ ಗೊತ್ತಾಗುವುದಿಲ್ಲ. ಎಲ್ಲ ಸಂದರ್ಭದಲ್ಲೂ ಹೀಗೆ ಇದ್ಬಿಡ್ತಾರೆ ಒಂದೇ ರೀತಿಯಾಗಿ. ಹೊರಗಡೆಯಿಂದ ನೋಡುವಂಥ ವ್ಯಕ್ತಿಗೆ ಈಗ ಇವನಿಗೆ ಖುಷಿ ಆಗಿದೆಯೋ, ಬೇಜಾರಾಗಿದೆಯೋ, ಸಿಟ್ಟು ಬಂದಿದೆಯೋ ಏನು ಕೂಡ ಗೊತ್ತಾಗುವುದಿಲ್ಲ. ತಮ್ಮ ಯಾವುದೇ ಭಾವನೆಗಳನ್ನು ಈ ವ್ಯಕ್ತಿಗಳು ಹೊರಗಡೆ ತೋರಿಸಿಕೊಳ್ಳುವುದಿಲ್ಲ. ಇನ್ನು ಈ ವ್ಯಕ್ತಿಗಳಿಗೆ, ಈ ವೃಶ್ಚಿಕ ರಾಶಿಯಲ್ಲಿ ಜನಿಸಿದಂತಹ ವ್ಯಕ್ತಿಗಳಿಗೆ ಸಿಕ್ಕಾಪಟ್ಟೆ ಆತ್ಮವಿಶ್ವಾಸ ಇರುತ್ತೆ. ಆತ್ಮವಿಶ್ವಾಸ ಅಂದರೆ ಏನು ಹೇಳಿ, ತಮ್ಮ ಬಗ್ಗೆ ತಮಗೆ ಇರುವಂತಹ ನಂಬಿಕೆ, ಅದು ಆ ರೀತಿಯಾದಂತಹ ಆತ್ಮವಿಶ್ವಾಸ ಅಂತ ಹೇಳುವಂಥದ್ದು ಸಿಕ್ಕಾಪಟ್ಟೆ ಇರುತ್ತೆ. ಈಗ ಯಾವುದೋ ಒಂದು ಕೆಲಸಕ್ಕೆ ಕೈ ಹಾಕಿದಂತಹ ಸಂದರ್ಭದಲ್ಲಿ ಸುತ್ತ ಇರುವಂತಹ ಒಂದು 4 ಜನ ವ್ಯಕ್ತಿಗಳು ಇದು ಕಷ್ಟ ಇದೆಯಪ್ಪ, ಇದಕ್ಕೆ ಯಾಕೆ ಕೈ ಹಾಕ್ತಿ ಅಂತೆಲ್ಲ ಹೇಳ್ತಾ ಇದ್ರು ಕೂಡ ಈ ವ್ಯಕ್ತಿಗಳಿಗೆ ಮಾತ್ರ ಅವ್ರ ಬಗ್ಗೆ ಅವರಿಗೆ ಆತ್ಮವಿಶ್ವಾಸ ಇದ್ದೇ ಇರುತ್ತೆ. ನನ್ನ ಕೈಯಿಂದ ಇದಾಗತ್ತೆ, ನಾನು ಮಾಡ್ತೀನಿ ಅಂತ ಹೇಳುವಂತಹ ಒಂದು ಆತ್ಮವಿಶ್ವಾಸ ಅಂತ ಹೇಳುವಂಥದ್ದು ಈ ವ್ಯಕ್ತಿಗಳಿಗೆ ಅತ್ಯಂತವಾಗಿರುತ್ತೆ. ಇನ್ನು ಈ ರಾಶಿಯಲ್ಲಿ ಜನಿಸಿದಂತಹ ವ್ಯಕ್ತಿಗಳದ್ದು ನೇರವಾದಂತಹ ಮಾತು. ಅದು ಚೆನ್ನಾಗಿದೆಯಾ, ಚೆನ್ನಾಗಿದೆ ಅಂತ ಹೇಳಿ ಹೇಳ್ಬಿಡ್ತಾರೆ. ಅದು ಚೆನ್ನಾಗಿಲ್ಲ ಅಂತ ಹೇಳಿ ಆದ ಪಕ್ಷದಲ್ಲಿ ಚೆನ್ನಾಗಿಲ್ಲ ಅಂತ ಹೇಳಿ ಹಾಗೆ ಹೇಳೇ ಬಿಡ್ತಾರೆ. ಒಟ್ಟಲ್ಲಿ ನೇರವಾಗಿ ಮಾತಾಡ್ತಾರೆ. ಈ ವೃಶ್ಚಿಕ ರಾಶಿಯ ಜನರಿಗೆ, ಅಂದ್ರೆ ನಿಮಗೂ ಕೂಡ ಕೆಲವೊಂದ್ಸಲ ಅನಿಸ್ತಾ ಇರುತ್ತೆ, ನಾನು ಈ ರೀತಿಯಾಗಿ ನೇರವಾಗಿ ಮಾತಾಡಬಾರ್ದು, ಈ ರೀತಿಯಾಗಿ ಮಾತಾಡ್ಬಿಟ್ರೆ ಎದುರುಗಡೆ ಇರುವಂತಹ ವ್ಯಕ್ತಿಗಳಿಗೆಲ್ಲ ಬೇಜಾರಾಗುತ್ತೆ ಅಂತ ಹೇಳಿ ನಿಮಗೂ ಅನ್ಸತ್ತೆ, ಈ ರೀತಿಯಾಗಿ ಮಾಡಬಾರ್ದು ಅಂತ ಹೇಳಿ. ಆದರೆ ಅಂತಹ ಸಂದರ್ಭ ಬಂದವಾಗ ನೀವೇನಿರುತ್ತೋ ಅದನ್ನೇ ಹೇಳ್ಬಿಡ್ತೀರಿ. ಅದು ನಿಮ್ಮ ಸ್ವಭಾವ. ಸುಳ್ಳನ್ನೆಲ್ಲ ಹೇಳೋದಿಲ್ಲ. ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ಬಿಡ್ತೀರಿ, ಚೆನ್ನಾಗಿಲ್ಲ ಅಂತ ಹೇಳಿ ಆದರೆ ಚೆನ್ನಾಗಿಲ್ಲ ಅಂತಾನೆ ಹೇಳ್ಬಿಡ್ತೀರಿ. ಇನ್ನು ನಿಮಗೆ ಅಭಿವೃದ್ಧಿಯ ವಿಚಾರದಲ್ಲಿ ತೃಪ್ತಿ ಇರುವುದಿಲ್ಲ. ಅದು ಎಷ್ಟೇ ಅಭಿವೃದ್ಧಿ ಉಂಟಾಗಲಿ ಇನ್ನೂ ಒಂಚೂರು ಅಭಿವೃದ್ಧಿ ಆಗಬೇಕಿತ್ತು ಅಂತ ಹೇಳಿ ಅನ್ಸುತ್ತೆ. ಯಾವ ವಿಚಾರದಲ್ಲಿಯೂ ಕೂಡ ತೃಪ್ತಿ ಅನ್ನುವಂಥದ್ದು ಉಂಟಾಗುವುದಿಲ್ಲ. ಈಗ ಉದಾಹರಣೆಗೆ ಹೇಳಬೇಕು ಅಂತ ಹೇಳಿ ಆದರೆ, ನೀವೇನಾದರೂ ಒಂದು ಚಿತ್ರವನ್ನು ಬಿಡಿಸಿದ್ರಿ ಅಂತ ಹೇಳಿ ಆದ ಪಕ್ಷದಲ್ಲಿ ಸುತ್ತಮುತ್ತ ಇರುವಂತಹ ಜನಗಳೆಲ್ಲ ಚಿತ್ರ ತುಂಬ ಚೆನ್ನಾಗಾಗಿದೆ ಅಂತ ಹೇಳಿ ಎಲ್ಲ ಕೂಡ ಹೇಳಿದ್ರು ಕೂಡ, ಆ ಚಿತ್ರ ಚೆನ್ನಾಗೇ ಇದ್ರು ಕೂಡ ನಿಮ್ಗೆ ಏನನ್ಸುತ್ತೆ, ನಾನು ಇನ್ನೂ ಒಂಚೂರು ಏನಾದರೂ ಇದರಲ್ಲಿ ವ್ಯತ್ಯಾಸ ಮಾಡಬೇಕು, ಇನ್ನೂ ಒಂಚೂರು ಇದು ಚೆನ್ನಾಗಾಗಬೇಕು ಅಂತ ಹೇಳಿ ಅನ್ಸುತ್ತೆ. ಅಥವಾ ನೀವು ಮಾಡ್ತಿರುವಂತಹ ಉದ್ಯೋಗದಲ್ಲಿ ಅದು ಎಷ್ಟೇ ಅಭಿವೃದ್ಧಿ ಆದರೂ ಕೂಡ ಉಳಿದಂತಹ ವ್ಯಕ್ತಿಗಳೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಿ ಅಂತ ಹೇಳಿ ಹೇಳ್ತಿದ್ರು ಕೂಡ ನಿಮಗೆ ತೃಪ್ತಿ ಉಂಟಾಗುವುದಿಲ್ಲ. ನಾನು ಇನ್ನೂ ಕೂಡ ಏನಾದರೂ ಒಂದು ಮಾಡಬೇಕು. ಎಲ್ಲ ವಿಚಾರದಲ್ಲಿಯೂ ಅಷ್ಟೇ, ನಿಮಗೇನು ತೃಪ್ತಿ ಅನ್ನುವಂಥದ್ದು ಉಂಟಾಗುವುದಿಲ್ಲ. ಎಷ್ಟೇ ಅಭಿವೃದ್ಧಿ ಉಂಟಾದರೂ ಕೂಡ ಇದು ನನಗೆ ಸಾಕಾಗ್ತಿಲ್ಲ, ನಾನು ಇನ್ನೂ ಒಂದು ಚೂರು ಏನಾದರೂ ಮಾಡಬೇಕು ಅಂತ ಹೇಳಿ ಯಾವಾಗಲೂ ಅನಿಸ್ತಾ ಇರುತ್ತೆ. ಇನ್ನು ನಿಮಗೆ ಚಾಲೆಂಜುಗಳು ಅತ್ಯಂತ ಇಷ್ಟ. ಈಗ ಉದಾಹರಣೆಗೆ ಹೇಳಬೇಕು ಅಂತ ಹೇಳಿ ಆದರೆ, ನಿಮ್ಮ ಹತ್ರ ಬಂದು ಯಾವುದಾದ್ರೂ ವ್ಯಕ್ತಿಗಳು
ನಂಗೆ ಇದೊಂದು ಕೆಲಸವನ್ನು ಮಾಡಿಕೊಡಿ ಅಂತ ಹೇಳಿದರೆ ನೀವು ಅದನ್ನೇನೋ ಅಷ್ಟೊಂದಾಗಿ ಏನು ಮಾಡಿಕೊಡುವುದಕ್ಕೆ ಹೋಗುವುದಿಲ್ಲ. ಅಥವಾ ಯಾವುದಾದ್ರೂ ವ್ಯಕ್ತಿ ಬಂದು ನಿಮಗೆ ಆಜ್ಞೆಯನ್ನು ಮಾಡಿದಂತಹ ಪಕ್ಷದಲ್ಲಿ ನಿಮಗೆ ಆರ್ಡರ್ ಮಾಡಿದರೆ ನೀ ಇದೊಂದು ಮಾಡು ಅಂತ ಹೇಳಿದರೆ ಅವಾಗಲೂ ಕೂಡ ನೀವು ಮಾಡುವುದಿಲ್ಲ. ಆದರೆ ಯಾವುದಾದ್ರೂ ವ್ಯಕ್ತಿಗಳು ನಿಮಗೆ ನಿನ್ನ ಕೈಯಿಂದ ಇದನ್ನು ಮಾಡುವುದಕ್ಕಾಗುವುದಿಲ್ಲ ಅಂತ ಹೇಳಿದರೆ ಮಾತ್ರ ನೀವು ಅದನ್ನು ಮಾಡೇ ಮಾಡ್ತೀರಿ. ಆ ರೀತಿಯಾಗಿ ನಿಮ್ಗೆ ಎಲ್ಲ ಕೆಲಸದಲ್ಲೂ ಒಂದಷ್ಟು ಚಾಲೆಂಜ್ಗಳಿರಬೇಕು. ಆವಾಗ ನಿಮ್ಗೆ ಅದನ್ನು ಮಾಡುವುದಕ್ಕೆ ಒಂದು ಉತ್ಸಾಹ ಅಂತ ಹೇಳುವಂಥದ್ದು ಇರುತ್ತೆ. ಆ ರೀತಿಯಾಗಿ ಚಾಲೆಂಜ್ಗಳು ಅಂದರೆ ನಿಮಗೆ ಇಷ್ಟ ಆಗುತ್ತೆ. ಇನ್ನು ನಿಮಗೆ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವುದು ಅಂತ ಹೇಳಿದರೆ ಇಷ್ಟ. ಅದು ಎಷ್ಟೇ ಜವಾಬ್ದಾರಿ ಇರಲಿ, ಆ ಜವಾಬ್ದಾರಿಗಳನ್ನೆಲ್ಲ ವಹಿಸಿಕೊಳ್ಳುವುದು ಅಂತ ಹೇಳಿ ಅದು ಇಷ್ಟ. ಯಾವಾಗಲೂ ನೀವು ನಾಯಕರಾಗಿ ಇರುವುದಕ್ಕೆ ಬಯಸ್ತೀರಿ. ಎಲ್ಲೋ ಸೈಡಲ್ಲಿ ಕೆಲಸ ಮಾಡ್ಕೊಂಡಿರೋದಕ್ಕೆ ನಿಮ್ಗೆ ಇಷ್ಟ ಆಗುವುದಿಲ್ಲ. ಎಲ್ಲ ಜವಾಬ್ದಾರಿಗಳನ್ನು ನಾನು ವಹಿಸ್ಕೊಬೇಕು, ನಾನು ಯಾವಾಗಲೂ ನಾಯಕನಾಗಿರಬೇಕು ಅಂತ ಹೇಳಿ ನೀವು ಬಯಸ್ತೀರಿ. ಇನ್ನು ನೀವು ನಂಬುವಂಥದ್ದು ಅತಿ ಕಮ್ಮಿ ಜನರನ್ನು. ಆದರೆ ಯಾರನ್ನಾದ್ರೂ ನಂಬಿ ಬಿಟ್ಟಂತಹ ಪಕ್ಷದಲ್ಲಿ ಅವರಿಗೋಸ್ಕರ ನೀವು ಏನು ಬೇಕಾದರೂ ಮಾಡುವುದಕ್ಕೆ ಸಿದ್ಧರಾಗಿರ್ತೀರಿ. ಒಂದು ವೇಳೆ ನೀವು ನಂಬಿದಂತಹ ವ್ಯಕ್ತಿಗಳು ನಿಮಗೇನಾದರೂ ಮೋಸ ಮಾಡಿಬಿಟ್ರೆ ನೀವು ಅದಕ್ಕೆ ಸುಮ್ಮನೆ ಇರುವುದಿಲ್ಲ. ಅವಾಗ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ. ಯಾವುದಾದ್ರೂ ವ್ಯಕ್ತಿ ನಿಮಗೆ ಒಂದು ಹೊಡೆದ ಅಂತ ಹೇಳಿದರೆ ನೀವು ಅವನಿಗೆ 4 ಪೆಟ್ಟನ್ನು ಹೊಡಿತೀರಿ. ನಿಮ್ದು ಇದೊಂದು ಸ್ವಭಾವ. ಈಗೇನಾಗುತ್ತೆ ಹೇಳಿ, ಸಮಾಜದಲ್ಲಿ ಈ ಥರದ ಜನಗಳೆಲ್ಲ ಇರ್ತಾರೆ. ಏನಾಗುತ್ತೆ, ಯಾರೋ ಒಬ್ಬ ಒಂದು ಪೆಟ್ಟನ್ನು ಹೊಡೆದ ಅಂತ ಹೇಳಿ ಆದರೆ ನಮ್ಗೆ ಯಾಕೆ ಬೇಕು, ಯಾಕೆ ಗಲಾಟೆ ಮಾಡುವುದು ಅಂತ ಹೇಳಿ ಸುಮ್ಮನೆ ಹೋಗುವಂತಹ ಜನಗಳು ಇರ್ತಾರೆ. ಅಥವಾ ಯಾರೋ ಒಬ್ಬ ಒಂದು ಪೆಟ್ಟನ್ನು ಹೊಡೆದ ಅಂತ ಹೇಳಿ ಆದರೆ ಅವನು ನನಗೊಂದು ಪೆಟ್ಟು ಹೊಡೆದ, ನಾನು ಅವನಿಗೆ ಒಂದು ಪೆಟ್ಟನ್ನು ಹೊಡಿತೀನಿ ಅಂತ ಹೇಳ್ಕೊಂಡು ಅವನಿಗೂ ಒಂದು ಪೆಟ್ಟನ್ನು ಹೊಡೆಯುವಂತಹ ವ್ಯಕ್ತಿಗಳು ಇರ್ತಾರೆ. ಆದರೆ ನೀವು ಈ 2 ರೀತಿಯೂ ಅಲ್ಲ. ಯಾವುದಾದ್ರೂ ವ್ಯಕ್ತಿ ನಿಮಗೊಂದು ಪೆಟ್ಟನ್ನು ಹೊಡೆದ ಅಂತ ಹೇಳಿ ಆದರೆ ನೀವು ಅವನಿಗೆ 4 ಪಟ್ಟು ವಾಪಸ್ಸು 4 ಪೆಟ್ಟನ್ನು ಹೊಡಿತೀರಿ. ಆ ರೀತಿಯಾದಂತಹ ವ್ಯಕ್ತಿತ್ವ. ನೀವಾಗೇ ಹೊಡೆಯುವುದಕ್ಕೆ ಹೋಗುವುದಿಲ್ಲ, ಅಥವಾ ನೀವಾಗೇ ಯಾರಿಗೂ ಕೂಡ ತೊಂದರೆ ಕೊಡುವುದಕ್ಕೆ ಹೋಗುವುದಿಲ್ಲ. ಒಟ್ಟಲ್ಲಿ ಏನು ಗೊತ್ತಾ, ಯಾವುದಾದ್ರೂ ವ್ಯಕ್ತಿ ನೀವು ಮೋಸ ಮಾಡಿದ್ರು ಅಂತ ಹೇಳಿ ಆದರೆ ನೀವು ಅದನ್ನು ಅವರಿಗೆ 4 ಪಟ್ಟು ಹೆಚ್ಚಿಗೆ ಮಾಡಿಬಿಡ್ತೀರಿ. ಅವ್ರು ಮತ್ತೆ ನಿಮ್ಮ ತಂಟೆಗೆ ಬರಬಾರ್ದು. ಅದೇ ರೀತಿಯಾಗಿ ಯಾವುದಾದ್ರೂ ವ್ಯಕ್ತಿಗಳು ನಿಮಗೆ ಪ್ರೀತಿಯನ್ನು ಕೊಟ್ಟರು ಅಂತ ಹೇಳಿ ಆದ ಪಕ್ಷದಲ್ಲಿಯೂ ಕೂಡ ನೀವು ಅದಕ್ಕೆ ಆ ವ್ಯಕ್ತಿ ಒಂದು ಸ್ವಲ್ಪ ಪ್ರೀತಿಯನ್ನು ನಿಮಗೆ ತೋರಿಸಿದ್ರು ಕೂಡ ಅದನ್ನು ಕೂಡ 4 ಪಟ್ಟು ಆ ವ್ಯಕ್ತಿಗೆ ವಾಪಸ್ ಕೊಡ್ತೀರಿ. ಒಟ್ಟಲ್ಲಿ ನಿಮಗೆ ಯಾರಾದರೂ ಮೋಸ ಮಾಡಿದ್ರು ಕೂಡ ಅದನ್ನು 4 ಪಟ್ಟು ಅವ್ರಿಗೆ ವಾಪಸ್ ಮೋಸ ಮಾಡ್ತೀರಿ. ಅಥವಾ ನಿಮ್ಗೆ ಯಾರಾದರೂ ಒಳ್ಳೇದು ಮಾಡಿದ್ರು ಕೂಡ ಅವ್ರಿಗೆ ಮತ್ತೆ 4 ಪಟ್ಟು ನೀವು ಒಳ್ಳೆಯದನ್ನು ಮಾಡ್ತೀರಿ. ಈ ರೀತಿಯಾದಂತಹ ಸ್ವಭಾವ. ಇನ್ನು ನೀವು ರಹಸ್ಯವಾದ ವಿಚಾರಗಳನ್ನು ಅತ್ಯಂತ ಗೌಪ್ಯವಾಗಿ ಇಟ್ಕೊಳ್ತೀರಿ. ಅಂದರೆ ಯಾವುದಾದ್ರೂ ವ್ಯಕ್ತಿಗಳು ನಿಮ್ಗೆ ಯಾವುದಾದ್ರೂ ಗುಟ್ಟಿನ ವಿಚಾರಗಳನ್ನು ಹೇಳಿದ್ದಂತಹ ಪಕ್ಷದಲ್ಲಿ ಅದನ್ನು ನೀವು ನಿಮ್ಮಲ್ಲೇ ಇಟ್ಕೊಳ್ತೀರಿ. ನೀವೆಲ್ಲರಿಗೂ ಹೇಳ್ಕೊಂಡು ಬರುವುದಿಲ್ಲ. ಒಟ್ಟಲ್ಲಿ ರಹಸ್ಯವಾದ ವಿಚಾರಗಳನ್ನು ನೀವು ಅತ್ಯಂತ ಗೌಪ್ಯವಾಗಿ ಇಟ್ಟುಕೊಳ್ತೀರಿ. ಇದಿಷ್ಟು ಕೂಡ ನಮ್ಮ ಅನುಭವದಲ್ಲಿ ಇರುವಂತಹ ವೃಶ್ಚಿಕ ರಾಶಿಯವರ ಗುಣಲಕ್ಷಣಗಳು. ಈಗ ನಾವು ಗ್ರಂಥದಲ್ಲಿ ಹೇಳಿರುವಂತಹ ವೃಶ್ಚಿಕ ರಾಶಿಯವರ ಗುಣಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಋಥುಲನಯನ ವಕ್ಷ ವೃತ್ತಜಂಘೋರು ಜಾನುಹೋ ಜನಕ ಗುರು ವಿಯುಕ್ತ ಶೈಶವೇ ವ್ಯಾಧಿತಶ್ಚ ನರಪತಿ ಕುಲಪೂಜ್ಯ ಪಿಂಗಲ ಕ್ರೂರ ಚೇಷ್ಟೋ ಝಷ ಕುಲಿಶ ಖಗಾಂಕಶ್ಚನ್ನ ಪಾಪೋಲಿ ಜಾತಃ ಅಂತ ಹೇಳಿರುವಂಥದ್ದು. ನಾವೀಗ ಇದರಲ್ಲಿರುವಂತಹ ಒಂದೊಂದೇ ಪದಕ್ಕೆ ಏನೇನು ಅರ್ಥ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಪೃಥುಲ ನಯನ ವಕ್ಷಾಹ ಅಂದರೆ ನಿಮಗೆ ದೊಡ್ಡದಾದಂತಹ ಕಣ್ಣುಗಳಿರುತ್ತೆ. ಹಾಗೆ ಎದೆಯ ಪ್ರದೇಶ, ವಕ್ಷಸ್ಥಲ ಎದೆಯ ಪ್ರದೇಶವು ಕೂಡ ಅತ್ಯಂತ ವಿಶಾಲವಾಗಿ ಇರುತ್ತೆ. ವೃತ್ತಜಂಘೋರು ಜಾನುಹು, ನಿಮ್ಮ ತೊಡೆಯ ಪ್ರದೇಶ ಆಗಿರಬಹುದು ಅಥವಾ ಕಾಲಿನ ಪ್ರದೇಶ ವೃತ್ತಾಕಾರದಲ್ಲಿ ಇರುತ್ತೆ, ಅಂದರೆ ರೌಂಡ್ ಆಗಿ ಇರುತ್ತೆ. ಮತ್ತೆ ಅತ್ಯಂತ ಬಲಿಷ್ಠವಾಗಿಯೂ ಕೂಡ ಇರುತ್ತೆ. ಜನಕ ಗುರು ವಿಯುಕ್ತ, ತಂದೆ ತಾಯಿಯಿಂದ ಒಂದು ಸ್ವಲ್ಪ ದೂರ ಉಳಿಯುವಂತಹ ಪ್ರಸಂಗಗಳು ನಿಮಗೆ ಉಂಟಾಗುತ್ತೆ. ಅಂದರೆ ವಿದ್ಯಾಭ್ಯಾಸಕ್ಕಾಗಿ ನೀವು ಬೇರೆ ಕಡೆ ಹಾಸ್ಟೆಲಲ್ಲಿ ಇರುವಂಥದ್ದು ಇರಬಹುದು ಸಣ್ಣ ವಯಸ್ಸಿನಲ್ಲಿ, ಅಥವಾ ಉದ್ಯೋಗಕ್ಕಾಗಿ ಬೇರೆ ಸ್ಥಳದಲ್ಲಿ ಇರುವಂಥದ್ದು ಇರಬಹುದು. ಒಟ್ಟಿನಲ್ಲಿ ತಂದೆ ತಾಯಿಗಳಿಂದ ನೀವು ಒಂದು ಸ್ವಲ್ಪ ದೂರ ಉಳಿಯುವಂತಹ ಸಂದರ್ಭಗಳು ನಿಮಗೆ ಉಂಟಾಗುತ್ತೆ. ಇನ್ನು ನಿಮಗೆ ಪಾಠವನ್ನು ಮಾಡಿದಂತಹ ಶಿಕ್ಷಕರಿಂದಲೂ ಕೂಡ ನೀವು ಒಂದು ಸ್ವಲ್ಪ ದೂರದಲ್ಲೇ ಇರ್ತೀರಿ ಅಂತ. ಯಾವುದೋ ಒಂದಷ್ಟು ಕಾರಣಗಳಿಗಾಗಿ ಇವರುಗಳಿಂದೆಲ್ಲ ನೀವು ದೂರ ಉಳಿಯುವಂತಹ ಸಂದರ್ಭಗಳು ಉಂಟಾಗುತ್ತೆ. ಒಟ್ಟಿನಲ್ಲಿ ಇದಕ್ಕೆ ತಾತ್ಪರ್ಯ ಏನು ಅಂತ ಹೇಳಿ ಆದರೆ, ನಿಮಗೆ ಸಪೋರ್ಟ್ ಮಾಡೋರು ಅಂತ ಹೇಳುವಂಥದ್ದು ಯಾರೂ ಕೂಡ ಇರುವುದಿಲ್ಲ. ಅಂದರೆ ನೀವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಿದರೆ ಅದು ನಿಮ್ಮ ತಂದೆಯ ಹೆಸರಿನಿಂದ ನೀವು ಸಾಧನೆ ಮಾಡುವಂಥದ್ದಲ್ಲ. ಅಥವಾ ನಿಮಗೆ ಯಾರೋ ಬಂದು ಗುರುವಿನ ಸ್ಥಾನದಲ್ಲಿ ನಿಂತ್ಕೊಂಡು ನಿಮಗೆ ಸಪೋರ್ಟ್ ಮಾಡಿ ನಿಮ್ಮನ್ನು ಯಾರೂ ಕೂಡ ಬೆಳೆಸುವುದಿಲ್ಲ. ನೀವೇನೇ ಮಾಡಿದರೂ ಕೂಡ ನೀವು ಒಬ್ಬರೇ ಮಾಡಬೇಕಾಗತ್ತೆ.
ನೀವು ಸಾಧನೆಯನ್ನು ಮಾಡಿ ಆದ್ಮೇಲೆ ಉಳಿದಂತಹ ಜನಗಳೆಲ್ಲ ನಿಮ್ಮ ಸುತ್ತಮುತ್ತ ಬಂದು ಸೇರಿಕೊಳ್ತಾರೆ ಬಿಟ್ರೆ, ನೀವು ಸಾಧನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ನಿಮಗೆ ಸಪೋರ್ಟ್ ಮಾಡುವುದಕ್ಕೆ ಯಾವ ಜನಗಳು ಕೂಡ ಇರುವುದಿಲ್ಲ. ಇನ್ನು ಶೈಶವೇ ವ್ಯಾಧಿತಃ, ಸಣ್ಣ ವಯಸ್ಸಿನಲ್ಲಿ ಅಂದರೆ ಸಾಮಾನ್ಯ ಒಂದು 10ರಿಂದ 15 ವರ್ಷದ ಒಳಗಡೆಯ ವಯಸ್ಸಿನಲ್ಲಿ ನಿಮಗೆ ಅನೇಕ ರೀತಿಯಾಗಿ ಅನಾರೋಗ್ಯದ ಸಮಸ್ಯೆಗಳು ಕಾಡುತ್ತೆ. ಸಣ್ಣ ವಯಸ್ಸಲ್ಲಂತೂ ಒಂದು 15 ವರ್ಷದ ಒಳಗಡೆ ನಿಮಗೆ ಸಿಕ್ಕಾಪಟ್ಟೆ ಅನಾರೋಗ್ಯದ ಸಮಸ್ಯೆಗಳು ಕಾಡುತ್ತೆ. ಉದಾಹರಣೆಗೆ ಈಗ ಪ್ರತಿ ದಿವಸ ಜ್ವರ ಬರುವಂಥದ್ದು ಇರಬಹುದು, ಅಥವಾ ಕಜ್ಜಿಗಳಾಗುವಂಥದ್ದು ಇರಬಹುದು. ಈ ರೀತಿಯ ಒಟ್ಟಲ್ಲಿ ಏನೋ ಒಂದು ದಿನ ಬಿಟ್ಟು ಒಂದು ದಿನಕ್ಕೆ ನಿಮ್ಗೆ ಏನಾದರೂ ಒಂದಷ್ಟು ಅನಾರೋಗ್ಯದ ಸಮಸ್ಯೆಗಳು ಅಂತ ಹೇಳುವಂಥದ್ದು ಕಾಡ್ತಾ ಇರುತ್ತೆ. ಇದು ಯಾವಾಗ? ಸಣ್ಣ ವಯಸ್ಸಿನಲ್ಲಿ, ಒಂದು 15 ವರ್ಷದ ಒಳಗಡೆ ಅಂತ ಹೇಳಿ ಯೋಚನೆ ಮಾಡಬಹುದು. ಅಲ್ಲಿಗೆ ಏನು ಗೊತ್ತಾ, ಇದನ್ನೆಲ್ಲ ನೋಡಿದವಾಗ ನಿಮಗೆ ಸಣ್ಣ ವಯಸ್ಸಲ್ಲಿ ಸಿಕ್ಕಾಪಟ್ಟೆ ಕಷ್ಟಗಳು. ನಿಮ್ಮ ಜೀವನ ಹೀಗೆ ಹೋಗ್ತಾ 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 ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಯಾರ ಸಪೋರ್ಟು ಕೂಡ ಇರುವುದಿಲ್ಲ. ನೀವೇ ಏನಾದರೂ ಮಾಡ್ತಾ ಮಾಡ್ತಾ ನಿಮ್ಮ ಜೀವನವನ್ನು ಅಭಿವೃದ್ಧಿ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಅದರಲ್ಲೂ ಸಣ್ಣ ವಯಸ್ಸಿನಲ್ಲಿ ಅನಾರೋಗ್ಯದ ಸಮಸ್ಯೆ ಇತ್ಯಾದಿ ಸಮಸ್ಯೆಗಳೇ ಹೆಚ್ಚಿಗೆ ಇರುತ್ತೆ ನಿಮಗೆ. ನರಪತಿ ಕುಲಪೂಜ್ಯ, ನಿಮಗೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ಅತ್ಯಂತವಾಗಿ ಗೌರವವನ್ನು ಕೊಡ್ತಾರೆ. ಅಂದರೆ ರಾಜರು ಕೂಡ ನಿಮಗೆ ಗೌರವವನ್ನು ಕೊಡ್ತಾರೆ ಅಂತ ಹೇಳಿರುವಂಥದ್ದು. ಅಂದರೆ ಸಮಾಜದಲ್ಲಿ ಮುಖ್ಯವಾದಂತಹ ವ್ಯಕ್ತಿಗಳೆಲ್ಲ ಇರ್ತಾರಲ್ಲ, ಅವರು ಯಾರು ಕೂಡ ನಿಮ್ಮನ್ನು ತೆಗೆದುಹಾಕುವುದಿಲ್ಲ. ಏನಾದರೂ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ನಿಮ್ಮ ಹತ್ರ ಏನಾದರೂ ಸಲಹೆಗಳನ್ನು ಕೇಳುತ್ತಾರೆ. ಒಟ್ಟಲ್ಲಿ ನಿಮಗೆ ದೊಡ್ಡ ದೊಡ್ಡ ವ್ಯಕ್ತಿಗಳಿಂದ ಅತ್ಯಂತವಾಗಿ ಗೌರವ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಕ್ರೂರ ಚೇಷ್ಟ, ನಾನು ಈ ಹಿಂದೆನೇ ಯೋಚನೆ ಮಾಡಿದ್ನಲ್ಲ, ಏನು ಒಂದು ಸ್ವಲ್ಪ ಮಟ್ಟಿಗೆ ಕ್ರೂರವಾದ ಸ್ವಭಾವ ಅಂಥೇಳಿ. ಆದರೆ ನೀವಾಗೆ ಯಾವ ತಂಟೆಗೂ ಕೂಡ ಹೋಗುವುದಿಲ್ಲ. ಆದರೆ ಯಾವುದಾದ್ರೂ ವ್ಯಕ್ತಿ ನಿಮ್ಮ ತಂಟೆಗೆ ಬಂದರೆ, ನಾನು ಹೇಳಿದ್ನಲ್ಲ, ಆ ವ್ಯಕ್ತಿ ಒಂದು ಹೊಡೆದ ಅಂಥೇಳಿ ಆದರೆ ನೀವು ಆ ವ್ಯಕ್ತಿ 4 ಹೊಡಿತೀರಿ. ಆ ವ್ಯಕ್ತಿ 4 ಹೊಡೆದು ಎಲ್ಲ ಒಂದು ಮೂಲೆಯಲ್ಲಿ ಕೂರಿಸ್ಬಿಡ್ತೀರಿ. ಆ ವ್ಯಕ್ತಿ ಮತ್ತೆ ನಿಮ್ಮ ತಂಟೆಗೆ ಬರಬಾರ್ದು, ಆಯಿತಾ? ಆದರೆ ನೀವಾಗೆ ಏನು ಯಾವ ವ್ಯಕ್ತಿಗೂ ಕೂಡ ತೊಂದರೆ ಕೊಡುವುದಕ್ಕೆ ಹೋಗುವುದಿಲ್ಲ. ಆದರೆ ಯಾವುದಾದ್ರೂ ವ್ಯಕ್ತಿ ತೊಂದರೆ ಕೊಟ್ಟ ಅಂತ ಹೇಳಿ ಆದ ಪಕ್ಷದಲ್ಲಿ ಇಲ್ಲಿ ಹೇಳಿರಲ್ಲ, ಆ ರೀತಿಯಾದಂತಹ ಸ್ವಭಾವ. ಝಷ ಕುಲೀಶ ಖಗಾಂಕಃ, ನಿಮ್ಮ ದೇಹದಲ್ಲಿ ಈ ಮೀನಿನ ಒಂದು ರೇಖೆ, ಅಂದರೆ ಈ ಕೈಯಲ್ಲಿ ಎಲ್ಲಾದರೂ ಮೀನಿನ ಒಂದು ಚಿತ್ರ ಇರುವಂಥದ್ದು ಇರಬಹುದು, ಅಥವಾ ಈ ವಜ್ರದ ಒಂದು ಚಿತ್ರ ಇರುವಂಥದ್ದು ಇರಬಹುದು, ಅಥವಾ ಪಕ್ಷಿಯ ಒಂದು ಚಿತ್ರ ಇರುವಂಥದ್ದು ಇರಬಹುದು, ಯಾವುದಾದ್ರೂ ಮಚ್ಚೆ ಆ ಆಕೃತಿಯಲ್ಲಿ ಇರುವಂಥದ್ದು ಇರಬಹುದು. ಈ ರೀತಿಯಾಗಿ ನಿಮ್ಮ ದೇಹದಲ್ಲಿ ಈ ರೀತಿಯಾದ ಚಿಹ್ನೆಗಳು ಇರುವುದಕ್ಕೆ ಅವಕಾಶ ಇರುತ್ತೆ. ಛನ್ನ ಪಾಪ, ನಾನು ಹೇಳಿದ್ನಲ್ಲ, ನೀವು ಎಲ್ಲ ವಿಷಯಗಳನ್ನು ಕೂಡ ಅತ್ಯಂತ ರಹಸ್ಯವಾಗಿ ಇಟ್ಕೊಳ್ತೀರಿ. ಅದರಲ್ಲೂ ಕೂಡ ನಿಮ್ದೇನಾದರೂ ತಪ್ಪಿದೆ ಅಂತ ಹೇಳಿ ಆದ ಪಕ್ಷದಲ್ಲಿಯೂ ಅದು ಹೊರಗಡೆ ಬರುವುದಕ್ಕೆ ನೀವು ಬಿಡುವುದಿಲ್ಲ, ಅದನ್ನಲ್ಲೇ ಮುಚ್ಚಾಕ್ಬಿಡ್ತೀರಿ ಅಂತ ಹೇಳಿರುವಂಥದ್ದು. ಒಟ್ಟಲ್ಲಿ ಇದನ್ನೆಲ್ಲ ಅವಲೋಕನವನ್ನು ಮಾಡಿದಂತಹ ಸಂದರ್ಭದಲ್ಲಿ ನೀವು ಅತ್ಯಂತ ರಹಸ್ಯವಾದಂತಹ ವ್ಯಕ್ತಿ. ಯಾರಿಗೂ ಕೂಡ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗುವುದಿಲ್ಲ. ಯಾವುದೇ ಭಾವನೆಗಳಿದ್ರೂ ಕೂಡ ಅದು ನಿಮ್ಮ ಒಳಗಡೆ ಇರುತ್ತೆ ಬಿಟ್ಟರೆ ನೀವು ಹೊರಗಡೆ ಮಾತ್ರ ನೋಡುವುದಕ್ಕೆ ಗಂಭೀರವಾಗಿ ಕಾಣಿಸ್ತೀರಿ. ಏನಿದೆ ಈ ವ್ಯಕ್ತಿ ಮನಸ್ಸಲ್ಲಿ ಅಂತ ಹೇಳಿಯೂ ಕೂಡ ಯೋಚನೆ ಮಾಡುವುದಕ್ಕೂ ಆಗುವುದಿಲ್ಲ. ಇದಿಷ್ಟು ಕೂಡ ಗ್ರಂಥದಲ್ಲಿ ಹೇಳಿರುವಂತಹ ವೃಶ್ಚಿಕ ರಾಶಿಯವರ ಗುಣಲಕ್ಷಣಗಳು. ಅಲ್ಲಿಗೆ ನಾವು ಮೊದಲು ನಮ್ಮ ಅನುಭವದಲ್ಲಿ ಇರುವಂತಹ ವೃಶ್ಚಿಕ ರಾಶಿಯವರ ಗುಣಲಕ್ಷಣಗಳ ಬಗ್ಗೆ ತಿಳಿದುಕೊಂಡ್ವಿ. ಅದಾದ್ಮೇಲೆ ಈಗ ನೋಡಿದ್ವಲ್ಲ, ಗ್ರಂಥದಲ್ಲಿ ಹೇಳಿರುವಂತಹ ವೃಶ್ಚಿಕ ರಾಶಿಯವರ ಗುಣಲಕ್ಷಣಗಳ ಬಗ್ಗೆಯೂ ಕೂಡ ತಿಳಿದುಕೊಂಡ್ವಿ. ಇದಿಷ್ಟು ಕೂಡ ವೃಶ್ಚಿಕ ರಾಶಿಯವರ ಗುಣಲಕ್ಷಣಗಳು. ಅಂದರೆ ವೃಶ್ಚಿಕ ರಾಶಿಯವರು ಹೇಗೆ ಇರ್ತಾರೆ ಅಂತ ಹೇಳಿರುವಂಥದ್ದು.